ಓಕೆ, ನಾನು ಏನು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ನಾಗವಂದ ಗ್ರಾಮದ ಈ ರೈತರ ಒಂದು ಸ್ಟೋರಿನ ತೋರಿಸಿದ್ದೆ. ಅಜ್ಜಂಪೀರ್ ಖಾದ್ರಿ ಅವರಿದ್ದಾರೆ, ಹೆಸ್ಕಾಂ ಅಧ್ಯಕ್ಷರು, ಈಗ ಫೋನದಲ್ಲಿದ್ದಾರೆ. ಅಜ್ಜಂಪೀರ್ ಖಾದ್ರಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಕೂಡ ಸರ್. ಧನ್ಯವಾದ. ತಮ್ಮ ರಿಪಬ್ಲಿಕ್ ಚಾನೆಲ್ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ತಮಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಸ್ ಸರ್, ಒಂದು ಸಮಸ್ಯೆಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಎಸ್, ಹೇಳಿ. ಇಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ನಾಗವಂದ ಗ್ರಾಮದಲ್ಲಿ ಇಲ್ಲಿ ರೈತ ಮಲ್ಲಿಕಾರ್ಜುನಪ್ಪ ಅವರಿಗೆ ಸೇರಿದ 4 ಎಕರೆ ಅಡಿಗೆ ತೋಟ ಇದೆ ಸರ್. ಹೌದು. ಅಲ್ಲೊಂದು 11 kV ವಿದ್ಯುತ್ ಲೈನ್ ಇದೆ. ಅದೇನಿದೆ, ಅದು ಇಡೀ ಅಡಿಕೆ ತೋಟದ ಅಡಿಕೆ ಮರಗಳಿಗೆ ತಾಗಿ ಬಹುತೇಕ ಸುಟ್ಟೋಗ್ತಾ ಇದೆ. ಅನೇಕ ಬಾರಿ ಮನವಿ ಮಾಡಿದ್ರಂತೆ ಹೆಸ್ಕಾಂಗೆ, ಸ್ವಲ್ಪ ಅದನ್ನ ಪಕ್ಕಕ್ಕೆ ಹಾಕಿ ಕೊಡ್ಬೇಕು ಅಂತ ಒಂದು ಮನವಿ ಸರ್. ಈಗಾಗಲೇ ಅದು ನನ್ನ ಗಮನಕ್ಕೆ ಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಧ್ಯಮದವರು ನೀವು ಪ್ರಸಾರ ಮಾಡಿದ್ದೀರಿ, ಅದು ನಾನು ನೋಡಿದ್ದೀನಿ. ಈಗಾಗಲೇ ನಮ್ಮ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಮೊನ್ನೆ ತಾನೇ ನಾನು. ಓಕೆ. ಸೊ ಇಂಥವು ಪ್ರಕರಣಗಳು ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಸಾಕಷ್ಟಿದಾವೆ. ಹೌದು, ಸಾಕಷ್ಟಿದಾವೆ. ಅದಕ್ಕೆ ಪರಿಹಾರ ಕಂಡುಹಿಡಬೇಕಂತೇಳಿ ಈಗ ಮಾನ್ಯ ವಿದ್ಯುತ್ ಸಚಿವರ ಜೊತೆನೂ ಕೂಡ ನಾನು ಮಾತನಾಡಿದ್ದೇನೆ. ಓಕೆ. ಸೊ ಇದಕ್ಕೆ ಶಾಶ್ವತವಾದ ಪರಿಹಾರ ಕಂಡುಹಿಡಬೇಕು. ಎಸ್ ಸರ್. ಯಾಕೆಂದ್ರೆ ಈಗ ಬರೀ ನಾವು ತಂತಿ ಶಿಫ್ಟ್ ಮಾಡಿದ್ವಿ, ಗಿಡ ಕಡಿದ್ವಿ ಅಂದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಕರೆಕ್ಟ್. ಅದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ, ಅದಕ್ಕೆ ಬಜೆಟ್ ಬೇಕಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಮಾನ್ಯ ನಮ್ಮ ವಿದ್ಯುತ್ ಸಚಿವರು ಅದಕ್ಕೆ ಆಸಕ್ತಿ ವಹಿಸಿದ್ದಾರೆ. ರೈತರಿಗೆ ತೊಂದರೆ ಆಗ್ಬಾರ್ದು, ರೈತ ನಮ್ಮ ಎಲ್ಲ ದೇಶದ ಬೆನ್ನೆಲುಬು ಅನ್ನುವಂಥದ್ದು ಕೂಡ ನಮ್ಮ ವಿದ್ಯುತ್ ಸಚಿವರು ಅದರ ಬಗ್ಗೆ ಪ್ಲಾನ್ ಮಾಡಿ ಸರ್. ಬಟ್ ಇದನ್ನೊಂದು ಸ್ವಲ್ಪ ನಾನು ಈಗಾಗಲೇ ನಮ್ಮ ಎಲ್ಲ 7 ಜಿಲ್ಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಆದೇಶ ಮಾಡಿದ್ದೇನೆ. ಇಂಥವು ಎಲ್ಲೆಲ್ಲೇ ಪ್ರಕರಣ ಅದಾವು ಎಲ್ಲ ಎಸ್ಟಿಮೇಟ್ ಮಾಡಿ, ಆಮೇಲೆ ಯಾವ್ಯಾವ ಶೀತಲಗೊಂಡಿರ್ತಕ್ಕಂಥ ಕಂಬಗಳು ತಂತಿಗಳು ಬದಲಾಯಿಸಿ ನಾವು ಅಲ್ಲೆಲ್ಲ ಆಕ್ಸಿಡೆಂಟ್ ಆಗ್ಬಾರ್ದು, ಯಾವುದೇ ಘಟನೆ ಆಗ್ಬಾರ್ದು, ರೈತರ ಬೆಲೆ ಹಾನಿ ಆಗ್ಬಾರ್ದು ಮತ್ತು ಮನುಷ್ಯರಿಗೆ. ಅಜ್ಜಂಪೀರ್ ಖಾದ್ರಿ ಅವರು ಅದರ ಜೊತೆಗೆ ಉಳಿದ ಎಲ್ಲದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿ ಒಳ್ಳೆ ವಿಚಾರ, ಬಟ್ ಇದನ್ನು ಸ್ವಲ್ಪ ಪ್ರಯಾರಿಟಿ ಆಗಿ ತಗೊಳ್ಳಿ. ಓಕೆ. ಅಜ್ಜಂಪೀರ್ ಖಾದ್ರಿ ಹೆಸ್ಕಾಂ ಅಧ್ಯಕ್ಷರು. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಕೇವಲ ಇದು ಮಾತ್ರವಲ್ಲ, ಉಳಿದದರ ಬಗ್ಗೆ ಕೂಡ ಗಮನ ಹರಿಸ್ತೀನಿ ಅಂತೇಳಿ ಅಜ್ಜಂಪೀರ್ ಖಾದ್ರಿ ಹೇಳಿದ್ದಾರೆ. ಅಜ್ಜಂಪೀರ್ ಖಾದ್ರಿ ನಿಮ್ಗೆ ಗೊತ್ತಿರಬಹುದು, ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗ ಎಲೆಕ್ಷನ್ಗೆ ನಿಂತಾಗ ಕಾಂಗ್ರೆಸ್ನಿಂದ ಇವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಬಹಳ ಗಲಾಟೆ ಆಯಿತು. ಕೊನೆಗೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಆದರೆ ಇವರನ್ನ ಹೆಸ್ಕಾಂ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಸೂಪರ್ 3 ಇವತ್ತಿನ ಸ್ಟೋರಿ ಹಾವೇರಿ ಜಿಲ್ಲೆಯ ಓರ್ವ ರೈತನ ಸ್ಟೋರಿ. ಅವರ ಬದುಕು ಆಗ್ತಾ ಇದೆ ಬರ್ಬಾದ್. ಎಷ್ಟೇ ಹೇಳಿದ್ರು ಡೋಂಟ್ ಕೇರ್, ಸುಟ್ಟು ಹೋಗ್ತಾ ಇದೆ ಅವರ ಜೀವನ. ಅವರ ಬದುಕು ಬರ್ಬಾದಾಗೋಗಿದೆ. ಪಾಪ ಪದೇ ಪದೇ ಅಧಿಕಾರಿಗಳ ಬಳಿ ಹೋಗ್ತಾ ಇದ್ರೆ ಅಧಿಕಾರಿಗಳು ಕೇರೇ ಮಾಡ್ತಾ ಇಲ್ಲ. ಯಾಕೆ ಕೇರ್ ಮಾಡ್ತಾರೆ? ನೀವೇನು MLAನಾ? ನೀವೇನು MP ನಾ? ನಿಮ್ಮ ಹಿಂದೆ ಭಯಂಕರ ಜಾತಿ ಇದೆಯಾ? ನಿಮ್ಮಿಂದಾಗಿ ಓಟ್ ಬರತ್ತಾ? ಏನು ಬರಲ್ಲ. ಮತ್ತೆ ಯಾಕ್ರಿ ನಿಮಗೆ ಇಷ್ಟೊಂದು ಮಹತ್ವ ಕೊಡಬೇಕು? ಏನಿದು? ಈ ವಿದ್ಯುತ್ ಇಲಾಖೆಯವರಿಗೆ ರೈತರು ಅಂದ್ರೆ ಅದ್ಯಾಕೆ ಅಷ್ಟೊಂದು ಸಿಟ್ಟೋ ಗೊತ್ತಿಲ್ಲ. ಪ್ರೂಫ್ ಸಮೇತ ಹೋಗಿ ತೋರಿಸಿದ್ರು ಯಾರು ಕ್ಯಾರೆ ಅಂತಿಲ್ಲ. ಅಷ್ಟಕ್ಕೂ ಆ ರೈತರ ಸಮಸ್ಯೆ ಏನು ಅನ್ನೋದರ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕರೆಂಟ್ ವೈರ್ಗೆ ತಗುಲುತ್ತಿದೆ ಅಡಿಕೆ ಮರ. ಸುಟ್ಟು ಭಸ್ಮವಾಗುತ್ತಿದೆ ಅಡಕೆ ಗರಿ. ಯಾವಾಗ ಬೇಕಿದ್ರೂ ಬೀಳುತ್ತೆ ಕಂಬ. ಹಾವೇರಿ ಜಿಲ್ಲೆಯು ಕೃಷಿ ಪ್ರಧಾನವಾದ ಜಿಲ್ಲೆ. ಅದೆಷ್ಟೋ ರೈತರು ಕೃಷಿಯನ್ನ ನಂಬಿ ಬದುಕುತ್ತಿದ್ದಾರೆ. ಆದರೆ ಮಳೆ ಏನೋ ಚೆನ್ನಾಗಿ ಆಗಿದೆ. ಅಡಿಕೆ ಮರ ಫಸಲಿಗೆ ಬರುತ್ತಿದೆ. ರೈತರು ಮಾತ್ರ ತಮ್ಮ ತೋಟದ ಒಳಗೆ ಹೋಗಲು ಆಗ್ತಿಲ್ಲ. ಯಾಕಂದ್ರೆ ವಿದ್ಯುತ್ ಕಂಬಗಳ ವೈರ್ಗಳು ಫುಲ್ ಬಾಗಿವೆ. ಎಲ್ಲಿ ಯಾವಾಗ ಬೀಳುತ್ತೋ ಅನ್ನೋದು ರೈತರಲ್ಲಿ ಆತಂಕ ಮೂಡಿಸಿದೆ. ನಾವು ಹುಬ್ಬಳ್ಳಿ ಹೆಸ್ಕಾಮಿಗೆ ಪ್ರತಿ ಬಾರಿ ಮನವಿ ಮಾಡಿದ್ವಿ, ಅವರು ಯಾರು ಸ್ಪಂದನೆ ಮಾಡಿಲ್ಲ. ಇದ್ರ ಬಗ್ಗೆ ಇವತ್ತಿಗೆ ಒಂದು ಯಾರು ಕ್ರಮ ತಗೊಂಡಿಲ್ಲ. ನಾವು ಬಂದು ಹೇಳಿ ಸರ್ ಅವರಿಗೆ, ಅಡಿಕೆ ಎಲ್ಲ ಈ ಬೆಳೆದು ಹೆಚ್ಚು ಕಮ್ಮಿ 8 ಅಡಿಯಿಂದ 10 ಅಡಿ ಎತ್ತರ ಬೆಳೆದೈತೆ ಅಡಿಕೆ. ಈಗ ಅದು ಪೂರ್ತಿ ಹಿಂಗೆ ಯಾರು ಹೊಲ್ದಾಗ ಓಡಾಡಂಗಿಲ್ಲ ರೀ. ನೀರು ಆ ಥರ ಟಚ್ ಆಗಿ ಪೂರ್ತಿ ಗಿಡಗಳೆಲ್ಲ ಬರ್ನಾಗ ಹೋಗ್ಯ ಸರ್. ಅದಕ್ಕೆ ಅದು ಶಿಫ್ಟಿಂಗ್ ಆಗೈತಿ ಅಂತ ಹೇಳ್ತಾರೆ. ನಾವು ಮನವಿ ಕೊಟ್ಟ ಮೇಲೆ ಹುಬ್ಬಳ್ಳಿ ಹೆಸ್ಕಾಮಿಗೆ TC ಮಾತ್ರ ಶಿಫ್ಟಿಂಗ್ ಆಗೈತಿ ಅಂತ ಹೇಳ್ತಾರೆ ರೀ. ಇವತ್ತಿನವರೆಗೂ ಬಂದು ಯಾರು ಅದ್ರ ಬಗ್ಗೆ ಇದನ್ನ ಮಾಡಿಲ್ಲ ಸರ್. ಒಂದ್ ಕಡೆ ಎಲ್ಲಿ ಯಾವಾಗ ಲೈಟ್ ಕಂಬಗಳು ಧರೆಗೆ ಉರುಳುತ್ತವೋ ಅನ್ನೋ ಭಯದಲ್ಲಿ ರೈತರಿದ್ರೆ,
ಮತ್ತೊಂದು ಕಡೆ ಫಸಲಿಗೆ ಬಂದಿರೋ ಅಡಕೆಯ ಮರದ ಎಲೆಗಳು ಕರೆಂಟ್ ವೈರ್ಗೆ ತಾಕಿ ಸುಟ್ಟು ಹೋಗುತ್ತಿವೆ. ಇದರಿಂದ ರೈತರು ಫುಲ್ ಕಂಗಾಲಾಗಿ ಹೋಗಿದ್ದಾರೆ. ಕೆಲಸ ಮಾಡೋ ಟೈಮಲ್ಲಿ ನಾವು ಅದು ಪವರ್ ಯಾವಾಗಿರುತ್ತೋ ಏನೋ ಗೊತ್ತಿರಲ್ಲ ಸರ್. ನಮ್ಮ ಕೆಲಸದಲ್ಲಿ ನಾವು ನಿರತರಾದಾಗ ಈ ಥರ ಸಮಸ್ಯೆ ಆಗಿ ಜೀವ ಹೋಗೋಂಥ ಪರಿಸ್ಥಿತಿ ಭಾಳಷ್ಟು ಸಾಕಷ್ಟಿದೆ ಸರ್. ಇಲ್ಲಿ ಸುಮಾರು ರೈತರ ಹೊಲಗಳಿಗೆ ಅಲ್ಲೊಂದು ಹಳ್ಳ ಸುಮಾರು 1 ಕಿಲೋಮೀಟ್ರ್ ಹತ್ತತ್ರದಲ್ಲಿ ಆ ಲೈನ್ ಹಾದು ಹೋಗುತ್ತೆ ಸರ್. ಅಲ್ಲಿ ಆ ಸುಮಾರು ಹೊಲಗಳಿಗೆ ಇದೇ ರೀತಿ ಸರ್ ಕಾಣ್ತಾ ಇರೋದು. ಇದನ್ನು KB ಅಧಿಕಾರಿಗಳಿಗೆ ಸುಮಾರು ದೊಡ್ಡ ಮಟ್ಟದಲ್ಲಿ ತೊಗೊಂಬಂದ್ರೂ ಇಲ್ಲ ಇವತ್ತೇ ಆಗುತ್ತೆ ನಾಳೆ ಆಗುತ್ತೆ ಇದು ಅಂತ ಅಂದಂದ್ರೆ ಸುಮಾರು ದಿವಸ ಕಳೆದೋಗಿದೆ ಸರ್. ಈಗಲೋ ಆಗಲೋ ಬಿದ್ದು ಹೋಗುವ TC 11 kV ವೋಲ್ಟೇಜ್ ವಿದ್ಯುತ್ ತಂತಿ ಮೇಲೆ ಹರಿಯುತ್ತೆ. ಇದು ಈ ಬಗ್ಗೆ ರೈತರು ಎಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವೊಬ್ಬ ಅಧಿಕಾರಿಯೂ ಸ್ಪಂದಿಸಿಲ್ಲ. ಅಧಿಕಾರಿಗಳು ರೈತರ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರೈತರ ಪರ ಸರ್ಕಾರ ಹಾಗೂ ಅಧಿಕಾರಿಗಳು ಇರುತ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ರೈತರ ಮನವಿಗೂ ಯಾರು ಕ್ಯಾರೆ ಅಂತಿಲ್ಲ. ನೋಡೋಣ, ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳುತ್ತಾರಾ? ಕಾದು ನೋಡಬೇಕಿದೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಓಕೆ, ನೋಡಿ, ಫಸಲಿಗೆ ಬಂದಿದೆ ಅಡಿಕೆ ಮರಗಳು ಸುಟ್ಟು ಭಸ್ಮವಾಗಿದೆ. ಈಗ ಕೆಲವು ಕಡೆ ಈ ತರ ಬೆಂಡ್ ಆಗುತ್ತೆ, ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನೀವು ಕೃಷಿ ಉಳುವ ಜಮೀನು ಇರುತ್ತಲ್ಲ, ಅದು ಬೆಂಡ್ ಆಗುತ್ತೆ. ಯಾಕಂದ್ರೆ ಅದು ಉಳುವ ಜಮೀನಿಗೆ ನೀವು ನೀರು ಬಿಡ್ತೀರಿ, ಆಮೇಲೆ ಅಲ್ಲಿ ಉಳುತ್ತೀರಿ, ಆಗ ನೀರಲ್ಲಿ ಬೆಂಡ್ ಆಗುತ್ತೆ, ನನ್ನ ಕಾಮನ್. ಬಟ್ ಇಲ್ಲಿ ಇದು ಉಳುವ ಜಮೀನಲ್ಲ, ಇದು ಫಿಕ್ಸ್ಡ್ ಜಮೀನು. ಅಲ್ಲೊಂದು ಬೆಂಡ್ ಆಗಿದೆ. 1000 ಬಾರಿ ಕರೆ ಮಾಡಿ ಹೇಳ್ತಾ ಇದ್ದಾರೆ, ನಿಮಗೆ ಯಾವನಿಗೂ ಬರೋಕ್ಕಾಗೋದಿಲ್ಲ ಅಂತಂದ್ರೆ ನಿಮ್ಮನ್ನು ಅದೇ ಕಂಬಕ್ಕೆ ಕಟ್ಟಿ ಶಾಕ್ ಕೊಡ್ಬೇಕಾ ಬೇಡ? ಅದೇ ಕಂಬ ಕಟ್ಟಿ ಶಾಕ್ ಕೊಡಬೇಡ ಬೇಡ? ಯಾವುದೋ ಕಿತ್ತೋಗಿರೋ MLA ಆಗಿದ್ರೆ ಹೆಂಗೆ ಓಡ್ಕೊಂಡ್ ಬರ್ತಾ ಇದ್ರಿ, ಅಣ್ಣ, ಅಕ್ಕ, ಅಜ್ಜ, ಅಜ್ಜಿ ಅಂದ್ಕೊಂಡು? ಯಾಕೆ ಈ ಮನುಷ್ಯನಿಗೆ ಅರ್ಹತೆ ಇಲ್ವಾ ಈ ಭೂಮಿ ಮೇಲೆ ಬದುಕೋದು? ನೀವು ಅಧಿಕಾರಿಗಳು ಏನು ಡಬಲ್ ಟ್ಯಾಕ್ಸ್ ಕಟ್ತೀರೇನ್ರಿ? ಎಲ್ಲಿ ರೈತ ಏನು ಮಾಡ್ತಾನೆ ಅಷ್ಟೇ ನೀವು ಕೂಡ ಮಾಡೋದು. ನೋಡಿ, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ನಾಗವಂದ ಗ್ರಾಮ. ಹಾವೇರಿ ಜಿಲ್ಲೆ ಹಿರೇಕೆರೂರು, BC ಪಾಟೀಲ್ ಅವರ ಊರು. ಹಿರೇಕೆರೂರು ತಾಲೂಕು ನಾಗವಂದ ಗ್ರಾಮ. ರೈತ ಮಲ್ಲಿಕಾರ್ಜುನಪ್ಪ ಅವರಿಗೆ ಸೇರಿದ 4 ಎಕರೆ ಅಡಿಕೆ ತೋಟ. 11 kV ವಿದ್ಯುತ್ ಲೈನ್ ತೆರವಿಗಾಗಿ ಹೆಸ್ಕಾಂಗೆ ಮನವಿ. ತೆರವಿಗ ಯಾಕೆ, ಹೆಂಗೆ ಅದು? ಅಲ್ಲ, ತೆರವಿ ಮಾಡೋದಂದ್ರೆ ಮತ್ತೊಂದು ಕಡೆ ಹಾಕಬೇಕಲ್ಲ, ಅದನ್ನು ನೋಡಬೇಕಲ್ಲ. ಎಷ್ಟೇ ಬಾರಿ ಮನವಿ ಮಾಡಿದ್ರು ಹೆಸ್ಕಾಂ ಡೋಂಟ್ ಕೇರ್ ಅಂತ ಕಣ್ಣೀರು ಹಾಕ್ತಾ ಇದ್ದಾನೆ ಅಡಿಕೆ ಬೆಳೆಗಾರ ಮಲ್ಲಿಕಾರ್ಜುನಪ್ಪ. ನೋಡಿ, ಇಲ್ಲಿ ನಮ್ಮ ರಿಪೋರ್ಟರ್ನ ಕಳಿಸಿದ್ದಾರೆ. ತೆರವಿ ಅಂತಂದ್ರೆ ಮತ್ತೆ ಹೆಸ್ಕಾಂ ಏನು ಮಾಡಬೇಕು? ಉಳಿದವರಿಗೆ ಕರೆಂಟ್ ಹೆಂಗೆ ಕೊಡೋದು ಅದನ್ನು ನೋಡಬೇಕಲ್ಲ. ಇದು ಹೆಂಗೆ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಒಂದು ಪಕ್ಕದಲ್ಲಿ ಹಾಕಿ ಸರ್ ನಮ್ಗೆ ತೊಂದರೆ ಆಗ್ತಾ ಇದೆ, ಅದು ಬೇರೆ ವಿಚಾರ. ತೆಗ್ದಾಕ್ಬಿಡಿ ಅಂತಂದ್ರೆ ನಿಮ್ದು ಕರೆಂಟು ತೆಗ್ದಾಕ್ಬಿಡಿ, ಹಂಗಾಗೋದಿಲ್ಲ ಅಲ್ವಾ? ತೊಂದರೆ ಆದರೆ ಕರೆಕ್ಟು. ಯಾರೆಲ್ಲ ಸಂಬಂಧಪಟ್ಟವರು ಬನ್ನಿ ನೋಡೋಣ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ತಗೊಳ್ಳಿ ಫೋಟೋ. ಈಗ ಎಸ್ಕಾಂ ಅಧ್ಯಕ್ಷರಾಗಿದ್ದಾರೆ ಅಜ್ಜಂಪೀರ್ ಖಾದ್ರಿ ಹೊಸಬರು. ಆಮೇಲೆ ಶಶಿಧರ್ ಇದ್ದಾರೆ, ಸೆಕ್ಷನ್ ಆಫೀಸರ್. ಆಮೇಲೆ ವಿಜಯ್ ಮಹಾಂತೇಶ್ ಅವರಿದ್ದಾರೆ, ಜಿಲ್ಲಾಧಿಕಾರಿ. ಇವರ ಬಳಿಗೆಲ್ಲ ಹೋಗುವಂತ ಅಗತ್ಯ ಇಲ್ಲ, ಅಲ್ಲಿ ಲೋಕಲ್ ಲೀಡರ್ಗಳು ಮಾಡಬೇಕು. UB ಬಣಕಾರ್ ಇಲ್ಲಿಯ ಶಾಸಕರು, ವೀರಪ್ಪ ಬಣಕಾರ್ ರೈತ ನಾಗವಂದ ಅವರು ಹೇಳ್ತಾ ಇದ್ರು ನಮಗೆ. ಶಶಿಧರ್ ಸೆಕ್ಷನ್ ಆಫೀಸರ್ ಗಮನ ಹರಿಸಬೇಕು. ಅಜ್ಜಂಪೀರ್ ಖಾದ್ರಿ ಹೆಸ್ಕಾಂ ಅಧ್ಯಕ್ಷರು ಗಮನ ಹರಿಸಬೇಕು. ಆಮೇಲೆ UB ವಿಜಯ ಮಹಾಂತೇಶ್ ಮತ್ತು UB ಬಣಕಾರ್ ಅವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ನಮ್ಮ ರಿಪೋರ್ಟರ್ ಬಳಿ ಹೋಗ್ತೀನಿ ನಾನೀಗ. ಮಾರುತಿ, ಈಗ ಅಲ್ಲಿ ಏನು ಎಸ್ಕಾಂ ತೆರವಿಗೆ ಅಂತಂದ್ರೆ, ತೆರವು ಅಂತಂದ್ರೆ ಏನು, ಎಲ್ಲ ಪಕ್ಕದಲ್ಲಿ ಹಾಕಬೇಕು ಅಂತನ ಏನು ಕತೆ ಅದು? ಆ ಎಸ್ಕಾಂ ಆ ವೈರ್ ಎಲ್ಲಿಗೆ ಹೋಗ್ತಾ ಇದೆ? ಅಲ್ಲಿ ಬೇರೆ ಜಾಗ ಇದೆಯಾ ಹಾಕೋದಕ್ಕೆ? ಒಂದು ವೇಳೆ ಹಾಕ್ಲಿಕ್ಕೆ ಸಾಧ್ಯವಾಗಿದ್ರು ಕೂಡ ಎಷ್ಟು ದಿನದ ಕೆಲಸ ಇದು? ಕೇವಲ ಯಾವಾಗ ಹಾಕಿದ್ರು ಕಂಬ ಹಾಕ್ತಿರೋದು, ಅಲ್ಲಿ ಹಾಕಿರೋದ್ರಿಂದ ಆಗ್ತಿರೋ ತೊಂದರೆಗಳಾದ್ರೂ ಏನೀಗ ಬದಲಾವಣೆ ಮಾಡಬಹುದಾ ಅಂತ? ಇದು ಹಾವೇರಿ ಜಿಲ್ಲೆಯ ಕೊನೆಯ ಗ್ರಾಮ. ಇದು ಈ ಕಡೆ ರಟ್ಟೆಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ನಾಗವಂದ ಗ್ರಾಮ, ಆ ಕಡೆ ಶಿವಮೊಗ್ಗ ಹತ್ತತ್ರ ಈ ಬಾರ್ಡರ್ ಇರ್ತಕ್ಕಂಥ ಕೊನೆಯ ಗ್ರಾಮ ಇದು ನಾಗವಂದ. ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಜನರು ರೈತರು ಒದ್ದಾಡ್ತಾ ಇದ್ದಾರೆ. ಕರೆಂಟಿನ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ತಿನ ಸಮಸ್ಯೆ ಅಂತೂ ಸಿಕ್ಕಾಪಟ್ಟೆ ಇರುವಂತಹ ಜಿಲ್ಲೆಯಲ್ಲಿ ನಮ್ಮದೇ ಜಿಲ್ಲೆಯ ಅಜ್ಜಂಪೀರ್ ಖಾದ್ರಿ ಅವರು ಈಗ ಹೆಸ್ಕಾಂ ಅಧ್ಯಕ್ಷರಾಗಿದ್ದಾರೆ. ಅವ್ರ ಗಮನಕ್ಕೂ ಕೂಡ ನಾನು ತರ್ತೇನೆ. ಅವಾಗಲೂ ಕೂಡ ಕೆಲಸ ಆಗೋಲ್ಲ. ತದನಂತರ ಈಗ ಸೆಕ್ಷನ್ ಆಫೀಸರ್ಗೆ ಕಾಲ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದ ತಕ್ಷಣ ಸರ್ ಇದು ಸರಿ ಮಾಡ್ಲಿಕ್ಕೆ ಆಗಿ ತುಂಬಾ ದಿನ ಆಯ್ತು. ಯಾಕಂದ್ರೆ ಗ್ರಾಮೀಣ ಭಾಗದ ಜನರು ರೈತರು ಹೊಲದಲ್ಲಿ ಹೋದ್ರೆ ಕರೆಂಟ್ ಹೊಡೆಯೋದಾಗ್ಲಿ, ಅಡಿಕೆ ಮೇಲೆ ಆ ಲೈನ್ಗಳು ಬಿತ್ತಿರುವಂಥದ್ದು, ಅದನ್ನು ಕೂಡ 11 kV ವೋಲ್ಟ್ ಇರುವಂತ ಲೈನ್ ಅದು ತಲೆ ಕೈಗೆ ಸಿಗುತ್ತೆ. ನಾನು ಹೋದಾಗ ಕೂಡ ನೋಡಿದೆ, ನನಗೂ ಕೂಡ ಭಯ ಆಯ್ತು ಅಲ್ಲಿ ಓಡಾಡ್ಲಿಕ್ಕೆ. ಈಗ ತಂದಿರುವಂತ ವ್ಯವಸ್ಥೆ ಇರುವಂಥದ್ದು ಅದು ಬಾಗಿದೆ, TC ಇದೆ. 11 kV ವೋಲ್ಟ್ ಇರುವಂತಹ TC ಏನಿದೆ ಸರಿಸುಮಾರು 4-5 ಎಕರೆಯಲ್ಲಿ ಕೆಳಮಟ್ಟದಲ್ಲಿ ಬಾಗಿದೆ ಅಂತ ಹೇಳ್ಬೋದು. TC ಕೂಡ ಈಗಲೂ ಬಿತ್ತೋಗುತ್ತದೆ. ಇನ್ನೊಂದು ಮಳೆ ಬಂದ್ರೆ ಖಂಡಿತವಾಗ್ಲೂ
ಟಿಸಿ ಬಿದ್ದು ಸಾವು ನೋವು ಸಂಭವಿಸುವಂತ ಸಂಭವ ಕೂಡ ಇರುವಂತದ್ದು. ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ ನಾವು, ಆದ್ರೂ ಆಗಿಲ್ಲ. ಸೂಪರ್ ಸಿಲ್ ಆಗುತ್ತೆ ಅಂತ ಹೇಳಿ ರೈತರು ಕರೆ ಮಾಡಿದ್ರು, ಹೋದ್ವಿ, ಸುದ್ದಿ ಕೂಡ ಮಾಡಿದೀವಿ. ಆದ್ರೆ ಇದೀಗ ಫೋನ್ ಮಾಡಿದ್ರೆ ಸರ್ ಅದು ತುಂಬಾ ದಿನ ಹೋಯ್ತು, ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಸೆಕ್ಷನ್ ಆಫೀಸರ್ ಈಗ ಶಿಕ್ಷೆದು ಕೂಡ ಹೇಳಿರುವಂತದ್ದು. ಈಗ ಅದನ್ನು ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಲ್ಲಿಂದ? ಖಂಡಿತ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಮಾಡ್ಬೋದಲ್ವಾ? ಓಕೆ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಶಶಿಧರ್, ಮತ್ತೊಮ್ಮೆ ಫೋಟೋ ಹಾಕಿ ಎಲ್ಲರದು ಕೂಡ, ಶಶಿಧರ್ ಸೆಕ್ಷನ್ ಆಫೀಸರ್ ಆದಷ್ಟು ಬೇಗ ಬಂದು ಇದರ ಬಗ್ಗೆ ಗಮನ ಹರಿಸಿ ಆ ರೈತರ ತೊಂದರೆಯಿಂದ ಪಾರ್ ಮಾಡಿ. ಇಲ್ಲ ಅಂತಂದ್ರೆ ನಿಮಗೆ ತೊಂದರೆ ತಪ್ಪಿದ್ದಲ್ಲ, ನಿಮಗೆ ಕರೆಂಟ್ ಶಾಕ್ ಹೆಂಗೆ ಕೊಡಬೇಕು ನಮಗೂ ಗೊತ್ತಿದೆ. ಅಜ್ಜಂಪೀರ್ ಖಾದ್ರಿ ಅವರೇ, MLA ಸೀಟ್ ಸಿಕ್ಕಿಲ್ಲ, ಶಿಗ್ಗಾಂವಿಯಲ್ಲಿ ಹೋರಾಟ ಮಾಡಿದ್ರಿ, ನಿಮಗೆ ಸಿಗಬೇಕು ಅಂತ ನಮಗೂ ಇತ್ತು. ಅಟ್ಲೀಸ್ಟ್ ಕಾಂಗ್ರೆಸ್ ಗೆದ್ದಿದೆ, ಅಲ್ಲಿ MLAನೂ ಆದರೂ, ನೀವು ಎಸ್ಕಾಂ ಅಧ್ಯಕ್ಷರಾದ್ರಿ. ಈಗಲಾದರೂ ಗಮನ ಹರಿಸಿ ನಿಮ್ಮವರಿಗೆ. ನೆಕ್ಸ್ಟ್ ಟೈಮ್ ಆದರೂ ನಿಮ್ಮನ್ನು MLA ಕ್ಯಾಂಡಿಡೇಟ್ ಮಾಡಿದೆ ಜನ ಹೇಳಬೇಕು. ವಿಜಯ ಮಹಾಂತೇಶ್ ಜಿಲ್ಲಾಧಿಕಾರಿಗಳು ಇಲ್ಲಿ ತನಕ ಹೋಗುವಂಥ ಅಗತ್ಯ ಇಲ್ಲ, ಬಟ್ ವಿಜಯ ಮಹಾಂತೇಶ್ ಅವರು ಅವ್ರ ಜಿಲ್ಲಾಧಿಕಾರಿ ಆಗಿರೋ ಕಾರಣಕ್ಕಾಗಿ ಹಿಂಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. UB ಬಣಕಾರ್ ಇದ್ದಾರೆ ಶಾಸಕರು, ಭಾಳ ಒಳ್ಳೆ ಗೌರವವನ್ನು ಹೊಂದಿರುವಂಥ ಶಾಸಕರು UB ಬಣಕಾರ್, ಅವರ ಗಮನಕ್ಕೂ ತರ್ತಾ ಇದ್ದೀನಿ. ನೀವೆಲ್ಲ ಸೇರಿ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡಿ, ಇಲ್ಲ ಅಂತಂದ್ರೆ ನಾವು ನಮ್ಮ ಸ್ಟೈಲಲ್ಲಿ ಹೆಂಗೆ ಹೋಗಬೇಕು ಅದನ್ನು ಮಾಡ್ತೀವಿ. ಓಕೆ, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇನ್ನೊಂದು ಸುದ್ದಿ ಕೊಡ್ತೀನಿ.